ಮೊದಲೆಲ್ಲ ಟೈಮಿಂಗ್ ಏನು ಮಾಡಿದ್ರು ಅಂದರೆ 12ರಿಂದ ಬೆಳಿಗ್ಗೆ 8ರಿಂದ 12, ಸಾಯಂಕಾಲ 5ರಿಂದ ರಾತ್ರಿ 8 ಮಾಡಿದರು. ಈಗೇನು ಮಾಡಿದರೆ ಬೆಳಿಗ್ಗೆ 6ರಿಂದ ಸಾಯಂಕಾಲ 10ರವರೆಗೂ ಅವಕಾಶ ಮಾಡಿದ್ರು. ಯಾಕಂದರೆ ಜನಗಳೆಲ್ಲ ಕೂಲಿ ಕಾರ್ಮಿಕರಾಗಿರೋದ್ರಿಂದ ನಾವು ಟೈಮಿಂಗ್ ಮಾಡಿದರೆ ತಗೊಳಕ್ಕೆ ಅವಕಾಶ ಆಗೋದಿಲ್ಲ ಪಾಪ ಬಡ ಜನಗಳಿಗೆ ಅಂತೇಳಿ ಅನುಕೂಲ ಆಗಲಿ ಅಂತ ಟೈಮ್ ಲಿಮಿಟ್ ತೆಗೆದ್ರೆ ಯಾವಾಗ ಈಗ ತಿಂಗಳಲ್ಲಿ ಎಷ್ಟು ದಿವಸ ಕೊಡಬೇಕಿದ್ರೆ ಸರ್? ಈಗ ಏನಾಗುತ್ತೆ ಅಂದರೆ ಅದರಲ್ಲಿ ಅವ್ರಿಗೆ ಅಲಾಟ್ಮೆಂಟ್ ಬಂದ ತಕ್ಷಣ ಅವ್ರಿಗೆ ಪ್ಲಸ್ ಆಗುತ್ತೆ. ಅಲಾಟ್ಮೆಂಟ್ ಖರ್ಚಾಗಬೇಕು ಅಂತಂದರೆ ನಾವು ಅಲಾಟ್ಮೆಂಟ್ ಬಂದ ಮೇಲೆ ಕೊಡ್ಬೇಕು. ಲಾಸ್ಟ್ 31ರವರೆಗೂ ಕೊಡ್ಬೇಕು ಸರ್. ಲಾಸ್ಟ್ 28ಕ್ಕೆ ಅಲಾಟ್ಮೆಂಟ್ ಹಾಕಿ 25ಕ್ಕೆ ರೇಷನ್ ಸ್ಟಾರ್ಟ್ ಮಾಡಿದ್ರೆ 5 ದಿವಸ ಕೊಡೋದು ಚಾನ್ಸಸ್? 28ಕ್ಕೆ ನಮ್ಮ ತಾಲೂಕಿನಲ್ಲಿ ಯಾವುದೂ ಇಲ್ಲ. ನಾವು ಏನಪ್ಪ ಅಂದರೆ ಪ್ರತಿ ತಿಂಗಳು 18, 19ರಲ್ಲಿ ನಾವೆಲ್ಲ ನ್ಯಾಯಬೆಲೆ ಅಂಗಡಿ ತಲುಪಿಸ್ತೀವಿ. 20 ತಾರೀಕು ಮ್ಯಾಕ್ಸಿಮಮ್. ಲಾಸ್ಟ್ ಮೂಮೆಂಟ್ ಅದು ಹೆಂಗೆ ಮಾಡ್ತಾರೆ ಈಗ ಅಂದರೆ ಜನಗಳು ರೇಷನ್ ಕೊಡೋರು ಅವರು ಈಗ ಕೆಲಸ ಕಾರ್ಯಗಳು ಅಂತಂದ್ರೆ 1 ದಿವಸ 2 ದಿವಸ ಕೊನೆ ಫೈನಲ್ ದಿವಸ 1 ದಿವಸ 2 ದಿವಸ ರೇಷನ್ ಕೊಡೋದು. ಆ ಥರ ಕೆಲವೊಂದು ರೇಷನ್ಗೆ ನೋಡಿದ್ವಿ. ಅಲ್ಲ ಅದು ಏನು ನೀವು ಹೇಳ್ತಾ ಇದ್ರಿ ಸರ್, ಸಾರಿ ಹೇಳ್ತಾ ಇದ್ರಿ. ಈಗ ಲಂಚ ತಗೊಳಂಗಿಲ್ಲ, ದುಡ್ಡು ತಗೊಳಂಗಿಲ್ಲ, ಯಾವುದೇ ಕಾರಣಕ್ಕೂ ಹಿಂಗೆ ನೀವೇ ಅಲಾಟ್ಮೆಂಟ್ ಆದ ತಕ್ಷಣ ನಮಗೆ ರೇಷನ್ ಕೊಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಆ ರೇಷನ್ ಅಂಗಡಿ ಯಾಕೆ ಕೊಡ್ತಾ ಇದ್ದೀರಿ ನೀವು? ಅದಕ್ಕೆ ಯಾವ ರೇಷನ್ ಅಂಗಡಿ ಅಂತೇಳಿ ನೀವು ಅಲ್ಲಲ್ಲ ಯಾವ ರೇಷನ್ ಅಂಗಡಿ ಅಂತ ನೀವು ಪಾಯಿಂಟ್ ಔಟ್ ಮಾಡಿ ಸರ್ವೇ ಸಾಮಾನ್ಯವಾಗಿ ಎಲ್ಲದೂ ಒಂದೇ ರೀತಿಯಲ್ಲಿ ಕೇಳಿದರೆ ನಾವು ಉತ್ತರ ಕೊಡೋದು ಕಷ್ಟ ಇದೆ. ಅಲ್ಲಲ್ಲ ನಮ್ದು ನಾವು ಒಬ್ಬರು ಎಲ್ಲದೂ ಕೂಡ ಏನಾಗುತ್ತೆ ಅಂದರೆ ಒಂದೊಂದು ಕಡೆ ಏನಾಗುತ್ತೆ ಅಂದರೆ ತಾಂತ್ರಿಕ ದೋಷ ಇರುತ್ತೆ, ಬಯೋಮೆಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಆಮೇಲೆ ಲ್ಯಾಪ್ಟಾಪ್ ಹೋಗಿರುತ್ತೆ, ವೋಲ್ಟೇಜ್ ವೇರಿಯೇಷನ್, ಹೀಗೆ ನಾನಾ ರೀತಿ ಸಮಸ್ಯೆ ಇರುತ್ತೆ. ಒಂದೊಂದು ತಿಂಗಳು ಹಿಂಗೆ ವೇರಿಯೇಷನ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಎಲ್ಲ ಇದೆ ಅಂತ ಪಾಯಿಂಟ್ ಔಟ್ ಮಾಡಿದ್ರೆ ಅವ್ರಿಗೆ ಪ್ರತಿ ತಿಂಗಳು ನಾನು ಲಿಫ್ಟಿಂಗ್ ಆದ ತಕ್ಷಣ ಅಂಥ ವ್ಯವಸ್ಥೆ ಮಾಡ್ತೀನಿ. ಅಲ್ಲ ಗುಂಜಿನವರಲ್ಲಿ ಇದೆ ಅಂತ ಒಂದೇ ಊರಲ್ಲಿ ಹೇಳ್ತೀವಿ ಸರ್. ಪ್ರತಿಯೊಂದು ಊರಲ್ಲಿ ನಾವು ಪ್ರಚಾರ ನೋಡ್ಕೊಂಡು ಬರಲ್ಲ. ನೀವು ಪ್ರಶ್ನೆ ಮಾಡ್ತಾ ಇದ್ರೆ ಇಲ್ಲ ಅಂತ ಏನು ನಾನು ಹೇಳ್ತಾ ಇಲ್ಲ. ಸರ್ವೇ ಸಾಮಾನ್ಯವಾಗಿ ಎಲ್ಲದೂ ಕೇಳಿದರೆ ಕಷ್ಟ ಆಗುತ್ತೆ ನನಗೆ ಉತ್ತರ ಹೇಳೋದು ಅಂತ ನಾನೇನಾದ್ರು ನಿಮಗೆ ಈಗ ಆಯಿತು ಸರ್, ನೀವು ಗಮನ ತಂದುಬಿಟ್ಟಿದ್ದೀವಿ. ನೀವು ಕೇಳ್ತಿರೋ ಕರೆಕ್ಟ್ ಇದೆ. ಎಲ್ಲದೂ ಕೂಡ ಒಂದೇ ತರಗೆ ನಾವು ಗುಜರಾತ್ ಮಾಡಿದಾಗ ಎಲ್ಲ ಮಾಡ್ತಾರಂತ ಹೇಳೋದು ನನಗೆ ಕಷ್ಟ ಆಗುತ್ತೆ. ಈಗ ನಾವೀಗ ಸಮಸ್ಯೆ ಉತ್ಕೊಂಡು ಬಂದಿದ್ದೀವಿ ಸರ್, ಬೇರೆ ಸಮಸ್ಯೆ ಉತ್ಕೊಂಡು ಬಂದಿಲ್ಲ. ನೋಡಿ ಗುಂಜಿನಲ್ಲಿ ನಡೀತಾ ಇರುತ್ತೆ. ಯಾವುದೋ ಕೊನೆ ಮಂತ್ ಎಂಡಲ್ಲಿ 1 ದಿವಸ 2 ದಿವಸ ನಿಲ್ಲಿಸೋವಂಥದ್ದು ಅದೆಲ್ಲ ಆಗಬಾರ್ದು ಸರ್. ಅಲಾಟ್ಮೆಂಟ್ ಏನಾಗಿದೆ ಗುಂಜೂರು ಏನಾಗಿದೆ ಅಂತ ಅಂದರೆ ಸುಮಾರು ವರ್ಷದಿಂದ ಅದು ಸಸ್ಪೆಂಡ್ ಆದಂಗೆ ನಿಮಗೆ ಗೊತ್ತಿರ್ತದೆ. ಗುಂಜೂರು ಗ್ರಾಮಸ್ಥರಿಗೆ ಗೊತ್ತಿರ್ತದೆ. ಅದು ಅಟ್ಯಾಚ್ಮೆಂಟ್ ಮೇಲೆ ನಡೀತಾ ಇದೆ. ಮಹಿಳಾ ಸಹಕಾರಿ ಸಂಘ ವಿದ್ಯಾರ್ಥಿಗಳಿಗೆ ಅಟ್ಯಾಚ್ಮೆಂಟ್ ಹಾಕಿದೆ, ಅವರಲ್ಲಿ ನಡೀತಾ ಇದೆ. ಬೇರೆ ಯಾರಾದರೂ ಕಾಲ್ ಮಾಡಿಕೊಡ್ತಿದ್ರೆ ಬೇರೆಯವ್ರು ಬಂದು ಮಾಡ್ತಾರೆ. ಅಲ್ಲಿ 2 ಅಂಗಡಿ ಆಗಿರೋದ್ರಿಂದ ಬೆಳಿಗ್ಗೆಯಲ್ಲಿ ಮಧ್ಯಾಹ್ನ ಕೊಡ್ತಿದ್ದಾರೆ ಅಂತ ನನಗೆ ಮಾಹಿತಿ. ಬೆಳಗ್ಗೆ ಟೈಮ್ ಅಲ್ಲಿ ಕಮ್ ತಗೊಂತಾರೆ, ಮಧ್ಯಾಹ್ನ ಮೇಲೆ ಕಮ್ ತೊಗೊಳ್ತಾರೆ. ಲಾಸ್ಟಿಗೆ ಇಲ್ಲ ಅಂತಂದರೆ ಏನಾಗುತ್ತೆ, 2 ಕಡೆ ಮ್ಯಾನೇಜ್ ಮಾಡ್ಕೊಂಡು ಕೊಡ್ತಾ ಇರೋದು ಒಂದೇ ನ್ಯಾಯಬೆಲೆ ಅಂಗಡಿ ಹಾಕಿರೋದು. ಬಟ್ ಅದು ಏನಾಯ್ತು ಅದನ್ನು ವ್ಯವಸ್ಥೆ ಮಾಡ್ತೀವಿ. ನೀವು ಸಮಸ್ಯೆ ಹೇಳಿದ್ರೆ ಪ್ರತಿ ತಿಂಗಳು ಲೋಡಿಂಗ್ ಹೋಗಿ ಪ್ರತಿ ದಿನ ಹೋಗಿ ಅಲ್ಲಿ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಅಷ್ಟು ಮಾಡಿ ಸರ್. ಬೇರೆ ಯಾವ ಊರಿಂದ ಏನಾದರೂ ಸಮಸ್ಯೆ ಇತ್ತು ಅಂದರೆ ಹೇಳಿ, ನಾನು ವಿಸಿಟ್ ಮಾಡ್ತೀನಿ. ಏನು ಸಮಸ್ಯೆ ಇದ್ದರೂ ಖಂಡಿತ ಈಗ ಮಧ್ಯವರ್ತಿಗಳು ತಿಂಗಳು ಹೆಂಗಪ್ಪ ಅಂದರೆ ಹೇಳ್ತಾರೆ ಯಾವುದು ಹೇಳೋದಿಲ್ಲ. ಈ ಪಕ್ಷ ಈ ಥರದ್ದು ಯಾವುದು ಬರೋದಿಲ್ಲ, ಸಮಸ್ಯೆ ಉತ್ಕೊಂಡ್ಬರಲ್ಲ ಅವರು. ಎಲ್ಲರಿಗೂ ನಮಗೆ ಸಾರ್ವಜನಿಕರು ಪಡಿಸಿದ್ದಾರೆ. ಸರ್ವೇ ಸಾಮಾನ್ಯ ಎಲ್ಲರಿಗೂ ಒಂದೇ ಥರ ನಂಬ್ತೀವಿ. ಆ ಥರ ನಾವು ಯಾವುದು ಜಾತಿ ಮಾಡಲ್ಲ. ಆ್ಯಕ್ಷನ್ ತಗೊಂತೀವಿ, ಸರಿಪಡಿಸೋ ಕೆಲಸ ಮಾಡೋದು. ಈಗ ನಮ್ಮ ಪಕ್ಷದವರು ಸಾಮಾಜಿಕ ಕಳಕಳಿಯಿಂದ ಬರ್ತಿದ್ದಾರೆ. ಯಾವ್ದು ನಿಮ್ಮ ನಂಬರ್ ಕೊಡಿ, ಏನಾದರೂ ಸಮಸ್ಯೆ ಇದ್ದ ಫೋನ್ ಮಾಡ್ತಾರೆ, ಪಕ್ಷ ರಿಸೀವ್ ಮಾಡಿ. ನನ್ನ ನಂಬರ್ ಹಾಕ್ಬಿಟ್ಟಿದ್ದೀನಿ. ಫಸ್ಟ್ ನೀವು 2022ರಲ್ಲಿ ನಿಮ್ಮ ಪಕ್ಷದಿಂದ ಬಂದಿದ್ರು ನನಗೆ, ಸರ್ ದಯವಿಟ್ಟು ನಿಮ್ಮ ನಂಬರ್ ಹಾಕ್ರಿ ಅಂತ ಹೇಳಿದ್ರು. ನಾನು ಅವತ್ತಿರಲಿಲ್ಲ, ಫೀಲ್ಡಲ್ಲಿದ್ದೆ. ಅದಕ್ಕೆ ಕೂಡ ಇಲ್ಲೂ ನಂಬರ್ ನಮ್ಮ ಮೇಡಮ್ ನಂಬರ್ ಹಾಕ್ತೀನಿ, ಗಂಟು ಹಾಕ್ತೀವಿ. ನೋಡಿ ನೀವು ಹೇಳಿದ್ಕೆ ನಾನು ಹಾಕ್ತಿದ್ದೀನಿ.